ಒಂದಿಷ್ಟು ತಡ್ರಿ ಯಾಕೆ ಸುಮ್ಮನೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಜಿಲ್ಲಾ ಆಡಳಿತರಿಗೆ ಮೋಸ ಮಾಡುತ್ತಿರುವ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉತ್ತರ ಕೊಡುವಂತ ರಸ್ತೆ ಅಂಡರ್ಗ್ರೌಂಡ್ ಮಾಡಲೇಬೇಕು 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 ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ ರೈತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತರನ್ನು ಹೋಗಲಾಡಿಸಿರುವ ಜಿಲ್ಲಾ ಆಡಳಿತಕ್ಕೆ ಎಲ್ಲ ಚಳವಳಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಏನೇ ಬರಲಿ ಎಲ್ಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಬೆಂಗಳೂರು ಬೈಪಾಸ್ ಅಂತಾರಾಷ್ಟ್ರೀಯ 51ನೇ ಹೈವೇ ಹತ್ತುಕೊಂಡು ಈ ಒಂದು ರೈತರು ಹೋಗುವಂಥ ಚಕ್ರೀದ ರಸ್ತೆ ಇದು. ಮೂರೇನಕೇರಿ, ಇಬ್ರಾಹಿಂಪುರ, ಕಾಸಿಗೇರಿ ಹಿಂಗೆ ಸುಮಾರು ಒಂದು 10 ಓಣಿಯ ರೈತರು ಹೋಗುವಂಥ ಇದೊಂದು ರಸ್ತೆ. ಈಗಾಗಲೇ ಇದು ಬ್ರಿಡ್ಜ್ ಕೆಲಸ ನಡೀತದೆ. ಅಲ್ಲಿ ಅವರು ರಿಂಗ್ ರೋಡ್ ಪಕ್ಕ ಅಂಡರ್ ಪಾಸ್ ಇದೆ. ನಾವೇನು ಕೇಳತ್ತೀವಿ, ಮೂಲ ರೈತರು ಎಲ್ಲಿ ಹಾಯ್ದು ಹೋಗೋದಂಥ ಒಂದು ದಾರಿ ಇತ್ತಲ್ಲ, ಆ ದಾರಿ ಪಕ್ಕನೇ ಒಂದು ಅಂಡರ್ ಪಾಸ್ ಮಾಡಲತ್ತೀವಿ. ಈಗ ಈ ರೈತರು ಹೋಗುವಂಥ ರಸ್ತಾದಿಂದ ಈಗ ಅವರು ಅಂಡರ್ ಪಾಸ್ ಮಾಡಿದ್ದಕ್ಕೆ ಸುಮಾರು 1 ಕಿಲೋಮೀಟ್ರ್ ಆಗ್ತದೆ. ಈಗ ವೆಹಿಕಲ್ ಆದ್ರೆ ಹ್ಯಾಂಗಾರಿ ಹೋಗ್ಬೋದು, ಎತ್ತಿನ ಗಾಡಿಯಿಂದ ಸಮಸ್ಯೆ ಆಗ್ತದೆ ಹೇಳಿ ಎಲ್ಲ ನಮ್ಮ ರೈತರು ನಮ್ಗೆ ಮೂಲ ರಸ್ತೆ ಎಲ್ಲಿತ್ತು ಅಲ್ಲೇ ಒಂದು ಚಕ್ರಿ ದಾರಿ ಅದು ಅಂಡರ್ ಪಾಸ್ ಮಾಡಿಕೊಡೋದು ಹೇಳತ್ತಾರ. ಅವ್ರ ಬೇಡಿಕೆಗೆ ಇವತ್ತು ಎಲ್ಲ ನಮ್ಮ ರೈತರು ಇಲ್ಲಿ ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಸೇರಿ ಅದಕ್ಕೊಂದು ನಾವು ಜಿಲ್ಲಾಡಳಿತ ಹಾಗೂ ಮಾನ್ಯ ಸಂಸದರಿಗೆ ನಮ್ಮ ನಗರ ಶಾಸಕರಿಗೆ ಈ ಮುಖಾಂತರ ಒಂದು ಮನವಿ ಮಾಡ್ಲಾಕತ್ತಿದ್ದೀವಿ. ಇವತ್ತು ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಬೈಪಾಸ್ನಲ್ಲಿ ಇವತ್ತು ನಾವು ರೈತರು ಕೂಡಿದಾಗಿದೆ. ಏನು ವಿಷಯ ಅಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುರಾಣಿಕೇರಿ, ಗಣೇಶ್ ನಗರ, ಇಬ್ರಾಹಿಂಪುರ ಇವೆಲ್ಲ ಸಾಯಿ ಪಾರ್ಕ್ ಇರ್ಬೋದು, ಸದಾಶಿವನವ್ರದ್ದು ಇಲ್ಲಿಂದ ಉತ್ನಾಳ್ ಹೋಗುವಂಥ ರಸ್ತೆಯಲ್ಲಿ ಇಲ್ಲಿ ಇದು ಕಡು ಸಂಗಮೇಶ್ವರ ಆಸ್ಪತ್ರೆ ಸಮೀಪದಲ್ಲಿ ಅಂಡರ್ ರೋಡ್ ಪಾಸ್ ಮಾಡಬೇಕಾಗ್ಯದ. ರೈತರಿಗೆ ಇದೊಂದು ಸಾವಿರಾರು ಎಕರೆ ಜಮೀನಿನಲ್ಲಿ ಹೋಗುವಂಥ ರೈತರಿದ್ದಾರೆ. ಅದಕ್ಕೆ ಅಂಡರ್ ಪಾಸ್ ಮಾಡಲಾರ್ದೆ ಹಾಗೆ NH ರೋಡನ್ನು ಮಾಡ್ತಾಯಿದ್ದಾರೆ. ಇದರಿಂದ ನಮ್ಮ ರೈತರಿಗೆ ಹಲವಾರು ನಷ್ಟಗಳು ಆಗ್ತಾ ಇದ್ದಾವೆ. ಹಲವಾರು ಬಾರಿ ಆಕ್ಸಿಡೆಂಟ್ ಆಗಿದ್ದಾವೆ. ಪ್ರತಿಯೊಂದು ರೈತರು ಕಾಲ್ನಡಿಗೆಲ್ಲಿ ಇರ್ಬೋದು, ಸೈಕಲ್ನಲ್ಲಿ ಇರ್ಬೋದು, ಎತ್ತಿನ ಗಾಡಿ, ಟ್ಯಾಕ್ಟ್ರಿನಲ್ಲಿ ಅಡ್ಡಾಡುವಾಗ ಸುಮಾರು 3 ರಿಂದ 4 ಕಿಲೋಮೀಟ್ರ್ ಯೂಟರ್ನ್ ಮಾಡ್ಕೊಂಡು ಬರಬೇಕಾಗ್ತದೆ. ಅಂಥ ಒಂದು ಪರಿಸ್ಥಿತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾವು ಅಂಡರ್ ರೋಡ್ ಪಾಸ್ ಮಾಡಿ ಕೊಡಲೇಬೇಕಂತ ನಾವು ಇವತ್ತು ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕಿರ್ಬೋದು, ಜಿಲ್ಲಾ ಸಂಸದರಿಗಿರ್ಬೋದು, ಶಾಸಕರಿರ್ಬೋದು, ಇವರಿಗೆಲ್ಲರೂ ನಾವು ಆಗ್ರಹ ಮಾಡ್ತಾ ಇದ್ದೇನೆ.